ಯಪ್ಪ ಯಾಕೆ ಮಾಡ್ಲಿಕ್ಕೆ ಬಿಡು, ಯಾಕೋ ಮಾಡ್ತೀನಿ ಅಂತ ನಾ ಮಾಡಲಕ್ಕ ಅಂತೇಳಿ ಅಪ್ಪವ್ರು ಇದ್ರೆ ಹೇಳಿ ಅವರು ಮಾತು ಕೊಟ್ಟು ಶಿವಯ್ಯಪ್ಪ ಅವರು ಶಿವಯ್ಯಪ್ಪ ನೋಡ್ರಿ ಈಗ ಶಿವಯ್ಯಪ್ಪ ಅವರೇ ಮಾತಾ ಮಾಣಿಕೇಶ್ವರಿ ಅಮ್ಮನವ್ರ ಬಳಿ ನಾನು ಕೊಟ್ಟರು. ಎಲ್ಲ ಅವರ ಆಶೀರ್ವಾದದಿಂದ ಇದೆಲ್ಲ ದೇವಸ್ಥಾನ ಆಗ್ಯದ. ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಯದ. ಎಲ್ಲ ಶಿವಯ್ಯಪ್ಪನವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ. ಅಮ್ಮನವರು ಶಿವರಾತ್ರಿ ದಿವಸ ಒಂದೇ ಸಮಯದಲ್ಲಿ ಯಾನಾಗುಂದಿ ಬೆಟ್ಟದ ಮೇಲೆ ಮತ್ತು ಶ್ರೀಶೈಲದಲ್ಲಿ ಕರೀಂನಗರದಲ್ಲಿ ಒಂದೇ ಸಲ ದರ್ಶನ ಕೊಟ್ಟಂಥ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ. ಆಕೆ ನಡೆದಾಡ್ತಕ್ಕಂಥ ದೇವರು. ಆ ದೇವತೆಗೆ ನೀವು ಎಷ್ಟು ಭಕ್ತಿಪೂರ್ವಕ ನಡ್ಕೊಂಡು ಹೋಗ್ತೀರಿ ಅಷ್ಟು ನಿಮ್ಮ ಸಂಸಾರ ಒಳ್ಳೇದಾಗ್ತದೆ, ನಿಮ್ಮ ಸಂಸಾರ ಸುಧಾರಣೆ ಆಗ್ತದೆ. ಅದಕ್ಕಾಗಿ ಆಮೇಲೆ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಯಾವಾಗಲೂ ಗುವಿಯಾಗಿರ್ತಾರೋ ಇಲ್ಲ ಅಂತೇಳಿ ಪೊಲೀಸ್ ಇಲಾಖೆಯವರು ಎರಡು ಕಡೆ ಗವಿಗೆ ಬಂದ್ ಮಾಡಿದ್ರೆ ಶಿವರಾತ್ರಿ ದಿವಸ ಎರಡು ಕಡೆ ಗೋಡೆ ಬಿದ್ದು ಅಮ್ಮ ಬೆಟ್ಟಕ್ಕೆ ಬಂದು ದರ್ಶನ ಕೊಟ್ಟಂಥ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ. ಅದನ್ನು ನಿರಂತರವಾಗಿ ನಮ್ಮ ಶಿವಯ್ಯಪ್ಪನವರು ಅವರ ಭಕ್ತಿಪೂರ್ವಕ ಆ ಅಮ್ಮನವರ ಸೇವೆ ಮಾಡಿ ಇವತ್ತಿನ ದಿವಸನೂ ಕೂಡ ಎಲ್ಲ ಕಡೆ ಆಶ್ರಮ ಬೆಳೀಲಿ, ಯಾನಾಗುಂದಿ ಬೆಟ್ಟ ಬೆಳೀಲಿ ಅಂತೇಳಿ ಅವರ ಸಂಕಲ್ಪ ಇದೆ. ನಮ್ಮ ಸಿದ್ದರಾಮಪ್ಪ ಅಣ್ಣವ್ರು ಹಿಡಿದು ನಮ್ಮ ಕೃಷ್ಣಪ್ಪ ಮಾಸ್ತರ್ ಹಿಡಿದು ಎಲ್ಲರೂ ಕೂಡ ಹನುಮಂತ ಎಲ್ಲ ಕಲಿತು ಅವ್ರಿಗೆ ದುಡ್ಲಾಗತ್ತಾರೆ ಸತ್ಯಯ್ಯ ಅಣ್ಣವರೆಲ್ಲ ಕಲಿತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಾ ಹೋದ ಸಲ ಅಧಿವೇಶನದಾಗ ಯಾನಾಗುಂದಿ ಪ್ರಾಧಿಕಾರ ರಚನೆ ಮಾಡಿಸೀನಿ. 200 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸ್ತೀನಿ. ಮೊನ್ನೆ ನಾವು ಎಚ್.ಕೆ. ಪಾಟೀಲ್ ಭೇಟಿ ಆದಾಗ ನೀ ಎಂತ ಕರ್ಕೊಂಡು ಹೋಗ್ತಪ್ಪ ಯಾನಾಗುಂದಿಗೆ ಅಂತ ಕೇಳ್ಯಾರ ಅವರು. ಇಲ್ಲ ಸರ್ ಅಧಿವೇಶನ ಮುಗಿದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಈಗ ಶರಣಪ್ರಕಾಶ್ ಹೊಂಟಾರ, ದರ್ಶನಪುರ ಹೊಂಟಾರ, ಈಶ್ವರ್ ಖಂಡ್ರೆ ಹೊಂಟಾರ, 10 ಮಂದಿ MLA ಬರ್ಲಾಕತ್ತಾರ. ಹೊಸಬಿಗೆ ಮನವರಿಕೆ ಮಾಡ್ತೀನಿ. ಅಧಿವೇಶನ ಮುಗಿದ ಕೂಡಲೇ ಯಾನಾಗುಂದಿಗೆ ಎಚ್.ಕೆ. ಪಾಟೀಲ್ ಎಲ್ಲರಿಗೂ ಕರ್ಕೊಂಡ್ಬಂದು ಅಲ್ಲಿ ಇದು ಅಭಿವೃದ್ಧಿ ಪ್ರಾಧಿಕಾರ ಖಾಯಂ ಮಾಡಿ 200 ಕೋಟಿ ಹಣ ಅಲ್ಲಿ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಶಿವಯ್ಯಪ್ಪನವರು ಇಡೀ ಟ್ರಸ್ಟ್ ಕಮಿಟಿಯವರು ನೀವೆಲ್ಲ ಬಂದು ಇವತ್ತಿನ ದಿವಸ ಈ ದೇವಸ್ಥಾನ ಕೂಡ ಅತ್ಯಂತ ಎತ್ತರ ಬೆಳೆದ ಅಂತೇಳಿ ಹಾರೈಸಿರಿ. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ತಾಯಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮೆಲ್ಲ ಇಡೀ ಮಾನವ ಜನಾಂಗದ ಮೇಲೆ ಇರಲಿ ಅಂತ ಹೇಳಿ ನಾನು ಕೂಡ ಕಷ್ಟಪಟ್ಟಿದ್ದೆಲ್ಲ ಮಾಡೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೂ ಕೂಡ ಇರಲಿ ಎಂಬ ಮಾತನ್ನು ಕೂಡ ಹೇಳಿ ನಿಮ್ಗೆ ನಮಸ್ಕರಿಸಿ ನಮ್ಮ ಹಾಕ್ತೀನಿ. ಸದ್ಗುರು ರೂಪರಹಿತ ಹಿಂಸಾ ಯೋಗೇಶ್ವರ ವೀರ ಧರ್ಮಜ ಮಾತಾ ಕಿ ಜಗದ್ಗುರು ಕೋಟಿಲಿಂಗೇಶ್ವರ. ಇವತ್ತು నుంచి ಅಮ್ಮವರು ಜಗದ್ಗುರು ಸ್ಥಾಪನೆ ಮಾಡಿದ್ದಾರೆ. ಅಮ್ಮವರು ಪಾದಕಗಳ ಸ್ಥಾಪನೆ ಮಾಡಿಕೊಂಡು ಎಷ್ಟೋ ವರ್ಷ ಆಗಿದೆ. ಯಾರು ಗುಡಿ ಒಳಗೆ ಪ್ರವೇಶ ಆಗಬಾರ್ದು, ಪೂಜಾರಿ ಹೋಗಲಿಕ್ಕೆ ಪರ್ಮಿಷನ್. ಎಲ್ಲರೂ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ಗುಡಿ ಒಳಗೆ ಕೆಲಸದಲ್ಲಿ ಏನಿದ್ರೆ ಬೇಡ್ಕೊಂಡು ಹೋಗ್ರಿ. ಅಮ್ಮವ್ರ ಮೇಲೆ ಭಕ್ತಿ ಮಾಡಿಕೊಡಿ. ಅಹಿಂಸಾ ತತ್ವದಿಂದ ನಡಿ. ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅಮ್ಮೋರು ಈ ಜಗತ್ತನ್ನು ಉದ್ಧಾರಕ ಮಾಡಲಿಕ್ಕೆ ಅಮ್ಮವ್ರು ಬಂದಾರ. ಅಮ್ಮವ್ರಿಗೆ ಧ್ಯಾನದಾಗಿದ್ದಾರ. ಅಮ್ಮವರು ಹೊರಗ ಬರೋ ಸಮಯ ಹಿಂಗಾಗಿಲ್ಲ. ಈಗ ಸಮಯ ಆದನ ಚಾರಾನೆ ಉಳಿತದ, ಬಾರಾನ ಹೋಗ್ಬಿಡ್ತದ, ಬಾರಾನ ಹೋಗ್ಬಿಡ್ತದ, ಚಾರಾನೆ ಉಳಿತದ. ಅವಾಗ